ಅದೇ ರೀತಿ ಈಗ 5ನೇ ರಾಶಿಯಾದಂಥ ಸಿಂಹರಾಶಿಗೆ ನಾವು ನೋಡಿದ್ರೆ ಕೆಲವೊಂದು ಕಡೆ ನೋಡಿ ಸಿಂಹರಾಶಿಯವರಿಗೆ ಲಗ್ನದಲ್ಲಿ ರಾಹುಕೇತುಗಳು ಇರುವಂಥದ್ದು. ಮೊದಲನೇದಾಗಿ ಒಂದು ಒಳ್ಳೆಯ ಒಂದು ಶುಭ ಒಂದು ಏನು ಸಂಕೇತ ಅಂದರೆ ಇದು ತೃತೀಯ ಭಾವದಲ್ಲಿ ಕುಜ ಇರುವಂಥದ್ದು ಒಂದು ಒಳ್ಳೆಯ ಒಂದು ಇದು. ಯಾಕಂದರೆ ಒಂದು ಪ್ರಬಲವಾದ ರಾಜಕೀಯದವರಾಗಲಿ, ಒಂದು ದೊಡ್ಡ ಕಂಪ್ನಿ ಇರುವಂಥವರಾಗಲಿ, ಅಥವಾ ಒಂದು ಅಂಗಡಿ ಮುಗ್ಗಟ್ಟು ಇರುವಂಥವರಾಗಲಿ, ಏನೋ ಒಂದು ಬಲವಾಗಿ ಹೆಚ್ಚಿನ ಪ್ರಯತ್ನದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಯಾಕಂದರೆ 3ನೇ ಮನೆಯಲ್ಲಿ ಅದು ನೋಡಿ ಒಳ್ಳೆ ಗ್ರಹಗಳಿದ್ರೆ ಕ್ರೀಡಾಪಟುಗಳಾಗ್ತಾರೆ. ಆಮೇಲೆ ಹೆಚ್ಚಿನ ಪ್ರಯತ್ನಗಳು ಅವರಲ್ಲಿ ಇರುವಂಥದ್ದು. ಯಾಕಂದರೆ ಒಂದು ಸರಿ ಆಗಲಿಲ್ಲ 10 ಸರಿ ಆ ಪ್ರಯತ್ನ ಮಾಡುವಂಥದ್ದು. ಯಾವುದೊಂದು ಕೆಲಸ ಸುತ್ತಾಡ್ತಿರ್ತಾರೆ, ತುಂಬ ಕಷ್ಟ ಇರುತ್ತೆ, ಆದರೂ ಬಿಡೋದಿಲ್ಲ. ಅಚಲವಾಗಿ ಒಂದು ಮನಸ್ಸು, ಇಲ್ಲ ನಾನು ಮಾಡಲೇಬೇಕು ಅನ್ನೋದು ಛಲದಿಂದ ಏನು ನಡೀತೀರ ಅದು ಒಂದು ಭಾವನೆ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಅದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಎಲ್ಲೊಂದು ಕಡೆ ಅಷ್ಟಮದಲ್ಲಿ ಶನಿ ಇರುವಂಥದ್ದು, ಎಲ್ಲೊಂದು ಕಡೆ ಆಯುಷು ವೃದ್ಧಿ ಕೊಟ್ಟರೂ ಕೂಡ ಅಷ್ಟಮದಲ್ಲಿ ಶನಿ ಇರುವಂಥ ಸ್ವಲ್ಪ ಧನವ್ಯಯ ಕೊಡುವಂಥದ್ದು ಸಾಧ್ಯತೆ ಇರುತ್ತೆ. ಆದರೆ ಇನ್ನೊಂದು ಶುಭ ಏನಂತಂದರೆ ಲಾಭದಲ್ಲಿ ಗುರು ಇರುವಂಥದ್ದು. ನೋಡಿ, ಲಾಭದಲ್ಲಿ ಗುರು ಇದ್ದರೆ ಖಂಡಿತ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ನಿಮ್ಮ ಒಂದು ಸಹೋದರಿಯರು ಅಥವಾ ಕಂಪನಿಗಳಲ್ಲಿ ಸಹಯೋಗಿ ಏನಿದೆ, ಸಹಯೋಗದಿಂದ ಅವ್ರ ಕಡೆಯಿಂದನೇ ನಿಮ್ಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ. ಅದರಲ್ಲೂ ದ್ವಿಸ್ವಭಾವ ರಾಶಿಯಲ್ಲಿ ಗುರು ಬಂದಾಗ ಏನಾಗ್ತದೆ, ಹೆಚ್ಚಿನ ಲಾಭ ಅಂದರೆ ಒಂದಕ್ಕಿಂತ ಹೆಚ್ಚಾಗಿ ನಿಮಗೆ ಲಾಭಗಳು ಕೊಡುವಂಥದ್ದು. ನೋಡಿದರೆ ಪಂಚಮಾಧಿಪತಿಯಾಗಿ ಗುರು ಪಂಚಮದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಯಾರಿಗೆ ಒಂದು ಮದುವೆ ಆಗಿ ವಿವಾಹ ಆಗಿ 3 ವರ್ಷ 5 ವರ್ಷ 10 ವರ್ಷ ಆಗಿರೋಂಥವ್ರಿಗೆ ಕೆಲವೊಂದು ಕಡೆ ಸಂತಾನ ಭಾಗ್ಯ ಅಥವಾ ಗಂಡು ಮಕ್ಕಳ ಒಂದು ಭಾಗ್ಯ ಅಥವಾ ಒಂದು ಮಕ್ಕಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. ನೋಡಿ, ಹಂಗಂದ್ರೆ ಆಗೇ ಬಿಡುತ್ತೆ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ನೀವು ಕೂಡ ಒಂದು ಪರಿಹಾರ ಮಾಡ್ಕೊಳ್ಳೋವಂಥದ್ದು. ನಂತರ ನೋಡಿ, ಪರಿಹಾರ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಯಂತ್ರಗಳನ್ನ ಧಾರಣೆ ಮಾಡುವಂಥದ್ದು, ಮನೆಯಲ್ಲಿ ಪೂಜಾ ಹವನಗಳು ಮಾಡಿ ನಂತರ ನೀವು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತೆ ಅಂದರೆ, ಆ ಒಂದು ದೇಹ ಸರಿಯಾದ ರೀತಿಯಲ್ಲಿ ಆ ಒಂದು ಔಷಧಿಗೆ ಸ್ಪಂದಿಸುತ್ತೆ. ಹಾಗಾಗಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿ ಆರೋಗ್ಯ ಚೆನ್ನಾಗಾಗುವಂಥದ್ದು ಮತ್ತು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲ ನಾವು ಕಾಣ್ತಾ ಇದ್ದೀವಿ. ನೋಡಿ, ಮುಖ್ಯವಾಗಿ ಅದರಲ್ಲೂ ಏನಾದರೂ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ನಾವು ಹೆಚ್ಚಾಗಿ ಕಾಣ್ತಾ ಇರೋಂಥದ್ದು. ಆದರೆ ಮುಖ್ಯವಾಗಿ ಈ ವಾರದಲ್ಲಿ ಏನಂದರೆ, ಗುರು ಬಲವಾಗಿರುವಂಥ ಸ್ನೇಹಿತರಿಂದ, ಹಿರಿಯ ಅಣ್ಣ ಅಥವಾ ಹಿರಿಯ ದೊಡ್ಡಪ್ಪರ ಮಕ್ಕಳಿಂದ, ಆ ಥರ ಒಂದು ನಿಮ್ಗಿನ ವಯಸ್ಸಲ್ಲಿ ದೊಡ್ಡವರು ಇರುವಂಥದ್ರಿಂದ ಸ್ವಲ್ಪ ಬಹಳವಾದ ಒಂದು ಅನುಕೂಲಗಳು ನೀವು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಇದರಲ್ಲಿ ವಿಶೇಷವಾಗಿ ನೋಡಿ, ಪ್ರಾರ್ಥನೆ ಅಂತ ಬಂದಾಗ ನೀವು ರಾಹುಕೇತುಗಳ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ನವಗ್ರಹ ಸ್ತೋತ್ರ ಪಡಿಸಿ. ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜೊತೆಗೆ ಏನಂದರೆ, ಪ್ರತಿನಿತ್ಯ ಆದಿತ್ಯ ಹೃದಯ ಪಠನೆ ಮಾಡಿ. ನೋಡಿ, ಯಾರಿಗೆ ಆದಿತ್ಯ ಹೃದಯ ಪಠನೆ ಹೇಳೋಕ್ಕಾಗಲ್ವೋ ಅಂಥವ್ರು ಯೂಟ್ಯೂಬಲ್ಲಿ ಕೂಡ ನೀವು ನೋಡಿ ಹೇಳುವಂಥದ್ದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಅದನ್ನು ಕೇಳಿಕೊಂಡು ನಂತರ ನೀವು ಪ್ರತಿದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗೋದ್ರಿಂದ ಖಂಡಿತ ದೊಡ್ಡ ಮಟ್ಟದಲ್ಲಿ ಅನುಕೂಲ ನೀವು ಕಾಣುವಂಥದ್ದು.